ಬಂಧಿತ ಕಳ್ಳ ಆಗಿದ್ದಾನೆ. ನಕಲಿ ಕೀ ಬಳಸ್ತಾ ಇದ್ದವರು ಡೂಪ್ಲಿಕೇಟ್ ಕೀಗಳನ್ನು ಮಾಡಿ ಮನೆಗಳತನ ಮಾಡ್ತಾ ಇದ್ರು. ಉತ್ತರಹಳ್ಳಿಯ ಪ್ರಕಾಶ್ ಅಲಿಯಾಸ್ ಬಾಲಾಜಿ ಅರೆಸ್ಟ್ ಆಗಿದ್ದಾನೆ. ಬಂಧಿತರಿಂದ 80 ಲಕ್ಷ ರೂಪಾಯಿ ಮೌಲ್ಯದ 779 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಬಂಧಿತನ ಮೇಲೆ ಈವರೆಗೆ ಬರೋಬ್ಬರಿ 140 ಪ್ರಕರಣಗಳು ದಾಖಲಾಗಿದ್ದಾವೆ. ಯಾರೂ ಇಲ್ಲದ ವೇಳೆಯಲ್ಲಿ ಮನೆ ಬಳಿ ಹೋಗಿ ಕೀ ಮಾದರಿ ಪಡಿತಾ ಇದ್ದ. ನಂತರ ಆ ಕೀಯನ್ನು ತಯಾರಿಸಿ ಆರಾಮಾಗಿ ಕಳ್ಳತನ ಮಾಡ್ತಾ ಇದ್ದ. ಮನೆ ಎದುರು ಲೇಡೀಸ್ ಚಪ್ಪಲಿ ಇರೋ ಮನೆಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಲೇಡೀಸ್ ಮನೆಯಲ್ಲಿ ಗೋಲ್ಡ್ ಇರುತ್ತೆ ಅಂತ ಹೇಳಿ ಕಳ್ಳತನಕ್ಕೆ ಆಯ್ಕೆ ಮಾಡಿಕೊಳ್ತಾ ಇದ್ದ. ಕಳ್ಳತನ ಮಾಡಿ ಸ್ವಿಗ್ಗಿ ಝೊಮ್ಯಾಟೊ ಬಟ್ಟೆ ಹಾಕಿಕೊಂಡು ಬ್ಯಾಗ್ ಹಾಕ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದ. ಆತನ ವೇಷ ಫುಡ್ ಡೆಲಿವರಿ ಬಾಯ್ ಥರ ಇರ್ತಾ ಇತ್ತು. ಆಹಾರ ಪೊಟ್ಟಣಗಳನ್ನು ಸಾಗಿಸುವಂಥ ಸ್ವಿಗ್ಗಿನೋ ಝೊಮ್ಯಾಟೊನೋ ಡೆಲಿವರಿ ಬಾಯ್ ಥರ ಬರ್ತಾ ಇದ್ದ. ಅದೇ ರೀತಿಯಲ್ಲಿ ಒಂದು ಬ್ಯಾಗ್ ಬೈಕಲ್ಲಿ ಇಟ್ಕೊಳ್ತಾ ಇದ್ದ. ನೋಡಿದವರು ಇವನನ್ನು ಡೆಲಿವರಿ ಬಾಯ್ ಅಂತ ಅಂದುಕೊಂಡಬೇಕೇನೋ ಹಾಗೆ ಆತ ವರ್ತನೆ ಮಾಡ್ತಾ ಇದ್ದ. ಮನೆಯೊಳಗೆ ನುಗ್ಗಿ ಹಣವನ್ನು ಕಳ್ಳತನ ಮಾಡಿ ಚಿನ್ನಾಭರಣವನ್ನು ಕಳ್ಳತನ ಮಾಡಿ ಪರಾರಿ ಆಗ್ತಾ ಇದ್ದ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಂಥ ಈ ವ್ಯಕ್ತಿ ಇದೀಗ ಕೊನೆಗೂ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇವನಿಂದ 80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ.